ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಫೇಸ್ಬುಕ್ನಲ್ಲಿ ಲಿಂಕ್ ಹಿಸ್ಟ್ರಿನ ಡಿಲೀಟ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ವಿಡಿಯೋ ವಾಚ್ ಹಿಸ್ಟ್ರಿ ಆಯಿತು, ಸರ್ಚ್ ಹಿಸ್ಟ್ರಿ, ಬ್ರೌಸಿಂಗ್ ಹಿಸ್ಟ್ರಿ ಆಯಿತು. ಲಿಂಕ್ ಹಿಸ್ಟ್ರಿ ಅಂದರೆ ನಾವು ಯಾವುದಾದ್ರೂ ಲಿಂಕ್ ಮೇಲೆ ಕ್ಲಿಕ್ ಮಾಡಿರ್ತೀವಿ, ಆ ಎಲ್ಲ ಒಂದು ಹಿಸ್ಟ್ರಿ ಏನಿರುತ್ತೆ ಒಂದು ಕಡೆ ಹೋಗಿ ಸ್ಟೋರ್ ಆಗಿರುತ್ತೆ. ಅಂದರೆ ಯಾವುದಾದ್ರೂ ನ್ಯೂಸ್ ಬರ್ತಾ ಇದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡಿ ನೋಡಿರ್ತೀವಿ, ಅಥವಾ ಯಾವುದಾದ್ರೂ ಒಂದು ಸೈಟ್ ಮೇಲೆ ಅಲ್ಲಿ ಏನು ಲಿಂಕ್ಗಳು ಬರ್ತಾ ಇರುತ್ತೆ ಫೇಸ್ಬುಕ್ನಲ್ಲಿ, ಬೇರೆ ಬೇರೆ ಲಿಂಕ್ಗಳು, ಅದರ ಮೇಲೆ ನಾವು ಕ್ಲಿಕ್ ಮಾಡಿ ನಾವು ಏನು ವಿಸಿಟ್ ಮಾಡಿರ್ತೀವಿ ಆ ಎಲ್ಲ ಲಿಂಕ್ಗಳು ಒಂದು ಕಡೆ ಹಿಸ್ಟ್ರಿ ರೂಪದಲ್ಲಿ ಸೇವ್ ಆಗಿರುತ್ತೆ. ಅಂದರೆ ಯಾವ್ಯಾವ ಲಿಂಕ್ಗಳ ಮೇಲೆ ನಾವು ಕ್ಲಿಕ್ ಮಾಡಿರ್ತೀವಿ ಎಲ್ಲವೂ ಕೂಡ ಲಿಂಕ್ ಹಿಸ್ಟ್ರಿ ಅಂತ ಸೇವ್ ಆಗಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾವು ಯಾವ ರೀತಿ ಡಿಲೀಟ್ ಮಾಡಬಹುದು, ಅಥವಾ ಒಂದೊಂದಾಗಿ ಯಾವ ರೀತಿ ಡಿಲೀಟ್ ಮಾಡ್ಬೋದು, ಅಥವಾ ಆಲ್ ಡಿಲೀಟ್ ಯಾವ ರೀತಿ ಮಾಡ್ಬೋದು ಅಂತ ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ನಾವು ಲಿಂಕ್ ಹಿಸ್ಟ್ರಿನ ಡಿಲೀಟ್ ಮಾಡಬೇಕಂದ್ರೆ ಫೇಸ್ಬುಕ್ ಆ್ಯಪ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡಿದ್ದೀನಿ. ನಂತರದಲ್ಲಿ ಮೇಲ್ಗಡೆ 3 ಲೈನ್ಸ್ ಇರುತ್ತೆ ಸ್ನೇಹಿತರೆ, 3 ಗೆರೆಗಳು, ಅಥವಾ ನಮ್ಮ ಪ್ರೊಫೈಲ್ ಫೋಟೋ ಈ ಕಡೆನೂ ಕಾಣ್ತಾ ಇರುತ್ತೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ರೆ ಇಲ್ಲಿ ನೋಡ್ಬೋದು ಲಿಂಕ್ ಹಿಸ್ಟ್ರಿ ಅನ್ನುವಂಥ ಒಂದು ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಆ ಒಂದು ಲಿಂಕ್ ಹಿಸ್ಟ್ರಿ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ಮೇಲೆ ನಾವು ಯಾವ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ದೀವಿ ಅಥವಾ ಯಾವ ಲಿಂಕ್ಗಳನ್ನು ನಾವು ವಿಸಿಟ್ ಮಾಡಿದ್ದೀವಿ ಎಲ್ಲವೂ ಕೂಡ ಇಲ್ಲಿ ನೋಡ್ಬೋದು. ಈ ರೀತಿ ಒಂದು ಲಿಂಕ್ ಹಿಸ್ಟ್ರಿ ಅಂತ ಸೇವ್ ಆಗಿರುತ್ತೆ. ಈ ಒಂದು ಲಿಂಕ್ ಹಿಸ್ಟ್ರಿನಲ್ಲಿ ನಮಗೆ ಬೇಡವಾದ ಲಿಂಕ್ ಹಿಸ್ಟ್ರಿನ ಇಲ್ಲಿ ನಾವು ಮುಂದೆ ಇರುವಂಥ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಕ್ಲಿಯರ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು. ನೋಡ್ಬೋದು ಈ ರೀತಿ ಇಲ್ಲಿ ಒಂದೊಂದಾಗಿ ಯಾವ ಲಿಂಕ್ ನಮಗೆ ಬೇಡವಾಗಿರುತ್ತೆ ಅವು ಈ ಹಿಸ್ಟ್ರಿನಿಂದ ನಾವು ಡಿಲೀಟ್ ಮಾಡ್ಕೋಬಹುದು ಒಂದೊಂದಾಗಿ. ಅಥವಾ ನಾವು ಆಲ್ ಡಿಲೀಟ್ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಕ್ಲಿಯರ್ ಆಲ್ ಅನ್ನುವಂಥ ಒಂದು ಆಪ್ಷನ್ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ ಒಂದೊಂದಾಗಿ ಡಿಲೀಟ್ ಮಾಡಬೇಕಂದ್ರೆ ಈ ರೀತಿ ಮಾಡ್ತೀವಿ. ನಂತರದಲ್ಲಿ ಇಲ್ಲಿ ಕ್ಲಿಯರ್ ಆಲ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಕ್ಲಿಯರ್ ಅಂತ ಇಲ್ಲಿ ಕ್ಲಿಯರ್ ಅಂತ ನಾವು ಕ್ಲಿಕ್ ಮಾಡಿದರೆ ನೋಡಿ, ಸ್ವಲ್ಪ ವೇಟ್ ಮಾಡಿದರೆ ನಮ್ಮ ಹಿಸ್ಟ್ರಿ ಅನ್ನೋದು ಸಂಪೂರ್ಣವಾಗಿ ಇಲ್ಲಿಂದ ಕ್ಲಿಯರ್ ಆಗುತ್ತೆ. ನೋಡಿ, ಲಿಂಕ್ ಹಿಸ್ಟ್ರಿ ಅನ್ನೋದು ನೋ ಲಿಂಕ್ ಹಿಸ್ಟ್ರಿ ಅಂತ ಬರ್ತಾ ಇದೆ. ಈ ರೀತಿ ನಾವು ಫೇಸ್ಬುಕ್ನಲ್ಲಿ ಲಿಂಕ್ ಹಿಸ್ಟ್ರಿನೂ ಕೂಡ ಡಿಲೀಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಏನು ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.